ಎಲ್ರಿಗೂ ನಮಸ್ಕಾರ. ಇವತ್ತು GKVK ಅವರು ನಡೆಸ್ಕೊಡ್ತಾ ಇರ್ತಕ್ಕಂಥ ಕೃಷಿ ಮೇಳದಲ್ಲಿದ್ದೀವಿ. ನೋಡೋಣ ಬನ್ನಿ ಏನೇನಿದೆ ಅಂತ. ಆಡಿಟೋರಿಯಂ ನೋಡಮ್ಮಲ್ಲಿ ಆಟೋಮೆಟಿಕ್ ಇದು ನೋಡು. ನಾವು ಮೊದಲಿಗೆ ಆಡಿಟೋರಿಯಂ ಹತ್ರ ಬಂದ್ವಿ. ಸಭಾಂಗಣದ ಮುಂಭಾಗ ನೋಡಿ ಈ ಥರ ಇದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ತುಂಬ ಚೆನ್ನಾಗಿ ಏರ್ಪಾಟ್ ಮಾಡಿದರು. ನೋಡಲಿಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ ಆ ಕಡೆ ಸೈಡು. ಬಟ್ ಸಭಾಂಗಣದ ಹತ್ರ ಯಾರೂ ಇರಲಿಲ್ಲ. ಇಲ್ಲಿ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ಭಾಷಣ ಕೇಳಿಕೊಂಡು ಆಮೇಲೆ ನಾವು ಬೇರೆ ಕಡೆ ನೋಡೋದಕ್ಕೆ ಹೋದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಹಾಗಾಗಿ ಒಂದು 10 ಮಿನಿಟ್ಸ್ ಕೂತಿದ್ವಿ ಇಲ್ಲಿ. ಸ್ವಲ್ಪ ಹೊತ್ತು ಭಾಷಣ ಕೇಳಿಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟ್ ಮೇಕೆ ಕುರಿ ಹಸುಗಳನ್ನೆಲ್ಲ ಸಾಕ್ತಾರಲ್ಲ ಆ ಕಡೆ ಹೋದ್ವಿ. ಅಲ್ಲಿ ಎಷ್ಟು ನೀಟಾಗಿ ಇತ್ತು ಅಂದರೆ ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ರು. ನಮ್ಗೆ ಕೇಳೋದಕ್ಕೆ ಅಷ್ಟು ಟೈಮು ಇಲ್ಲ, ಅಷ್ಟು ಸ್ಪೇಸ್ ಕೂಡ ಇರಲಿಲ್ಲ. ಮೇಕೆಗಳನ್ನೆಲ್ಲ ಯಾವ್ದು ಸಾಕಿದ್ರೆ ಲಾಭದಾಯಕ ಅಂತಲೂ ಕೂಡ ಎಲ್ಲ ಹೇಳ್ತಾಯಿದ್ರು. ಒಂದು ಕುರಿ ನೋಡಿದ್ವಿ, ತೋರಿಸ್ತೀನಿ ಒಂದು ನಿಮಿಷ. ಟಗರು. ಈ ಟಗರನ್ನ ಸಾಕಿದ್ರೆ 1.5 ಇಂದ 2 ಲಕ್ಷ ಲಾಭದಾಯಕ ಅಂತೆ. ಒಳ್ಳೆ ತಳಿ ಅಂತ ಹೇಳ್ತಾಯಿದ್ರು. ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಮೀನು ಸಾಕಣೆ ಕಡೆ ಹೋದ್ವಿ ನಾವು. ನೋಡಿ ಇಲ್ಲೂ ಕೂಡ ಜಾಸ್ತಿ ನೋಡೋದಕ್ಕಾಗಲಿಲ್ಲ. ಮತ್ತು ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದಿತ್ತು. ಇನ್ನೂ ತುಂಬಾ ಇತ್ತು, ನಾನೇನು ತೋರಿಸೋದಕ್ಕಾಗಿಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಎತ್ತುಗಳು, ಹಳ್ಳಿಕಾರ್ ಎತ್ತುಗಳು ಎಲ್ಲ 1 ಲಕ್ಷ ರೂಪಾಯಿ ಮೇಲೆ ಇದೆ ಇವೆಲ್ಲನೂ. ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ಗಾಣದಲ್ಲಿ ಎಣ್ಣೆ ತಗೋತೀವಲ್ಲ, ಅದು ಹೇಗೆ ತೆಗಿತಾರೆ ಎತ್ತುಗಳನ್ನ ಯೂಸ್ ಮಾಡಿಕೊಂಡು ಗಾಣದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ತೆಗೆಯೋದು ಹೇಗೆ ಅಂತ. ಈ ಗಾಣದಿಂದ ಹಿಂದೆ ವಿಭಾಗದಲ್ಲಿ ತುಂಬ ರಶ್ ಇದೆ. ಅಲ್ಲಿ ವರ್ತು ಸಂತೋಷ ಅವರು ದನಗಳು ಇದ್ದವು. ಹಾಗಾಗಿ ಅಲ್ಲಿ ತುಂಬಾ ರಶ್ ಇತ್ತು. ಅಲ್ಲಿ ಮುಂದೆ ಪಾಸ್ ಆಗೋದಕ್ಕೂ ಆಗೋದಿಲ್ಲ, ಅಷ್ಟು ರಶ್ ಇತ್ತು. ಮುಂದೆ ನೋಡೋಣ. ನೋಡಿ ಎತ್ತುಗಳು ತುಂಬ ಇದ್ದಾವೆ. ತುಂಬ ಥರದ ಹಸುಗಳು, ಎತ್ತುಗಳು ಎಲ್ಲ ಥರನೂ ಇದ್ದವು. ನೋಡಿ ಇವು ದೇಸಿ ಹಸುಗಳು. ನೋಡಿ ಹೇಗಿದೆ. ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಗ್ತಿಲ್ಲ, ಅಷ್ಟು ರಶ್ ಐತೆ ಇಲ್ಲಿ. ತುಂಬಾ ಹಸುಗಳಿದ್ದವು. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ನೋಡಿ ಇದು ತುಂಬ ಚಿಕ್ಕ ಹಸುಗಳು, ತುಂಬ ಗಿಡ್ಡ ಹಸುಗಳವು. ಇದು ನಾಟಿ ಹಸು, ಗಿಡ್ಡ ಹಸುಗಳಿವು. ಇದು 1.5 ಇಂದ 2 ಲಕ್ಷ. ಇವು ಓರಿ. ನೆಕ್ಸ್ಟ್ ನಾವು ಹೋಗಿದ್ದೆ ಕೋಳಿ ಸಾಗಾಣಿಕೆ ಕಡೆ. ನೋಡಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡಿಕೊಂಡು ಶಾಖ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಐಡಿಯಾ ಬರುತ್ತೆ ಕೋಳಿ ಫಾರ್ಮ್ನವ್ರಿಗೆ. ನೋಡಿ ಎಲ್ಲ ಎಷ್ಟು ನೀಟಾಗಿ ತೋರಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡಿಕೊಂಡು ಮತ್ತು ಮೊಟ್ಟೆ ಕೋಳಿಗಳನ್ನ ತೋರಿಸಿದ್ದಾರೆ. ಯಾವ ರೀತಿ ಬೆಳಿಬೋದು ಎಲ್ಲದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಖಾಲಿ ಇತ್ತು ಅಂತ ನಾವು ಈ ಕಡೆ ಬಂದ್ವಿ. ಜೇನು ಸಾಕಾಣಿಕೆ ಬಗ್ಗೆ ಎಲ್ಲ ಇದ್ರು. ಈ ಕಡೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ರು. ಗಿಡಗಳು, ಅವರೆ ಬೆಳೆ, ಸೂರ್ಯಕಾಂತಿ ಎಲ್ಲದ್ರ ಬಗ್ಗೆನೂ ಕೊಡ್ತಾಯಿದ್ರು. ಕಾಮಕಸ್ತೂರಿ ಇದು ಇದಲ್ಲೇನಮ್ಮ, ತುಳಸಿ ಗಿಡ ಅಲ್ವಾ? ಅಲ್ಲ, ಆ ಥರ ಇದೆ. ಓಕೆ, ಏನಕ್ಕೆ ಯೂಸ್ ಮಾಡ್ತಾರೆ ಇದು? ನೋಡೋಕೆ ಸ್ವಲ್ಪ ತುಳಸಿ ಗಿಡದ ಥರನೇ ಇದೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲಪ್ಪ. ನಾವು ಬೆಳಗ್ಗೆ 10 ಗಂಟೆಗೆ ಬಂದ್ರೂ ಅಲ್ಲೇ 12 ಗಂಟೆ ಆಗಿತ್ತು. ಅಷ್ಟರಲ್ಲಿ ಅಲ್ಲಿ ತುಂಬ ಜನ ಆಯಿತು. ಸ್ಕೂಲ್ ಮಕ್ಕಳೇ ಜಾಸ್ತಿ ಇದ್ದರು. ಈಗ ನರ್ಸರಿ ಕಡೆ ನೋಡೋಣ. ಸ್ವಲ್ಪ ಹಣ್ಣಿನ ಗಿಡಗಳ ತಗೋಬೋದು, ಮಾಡ್ತಾ ಇದ್ದಾರೆ. ಏನೇನು ಗಿಡ ಇದೆ ನೋಡೋಣ. ಕಾಂಬೋಡಿಯನ್ ಹಲಸಿದು ಅದೆಲ್ಲ ತುಂಬಾ ಇದೆ, ತೋರಿಸ್ತೀನಿ. ಮೆಕಡಾಮಿಯಾ, ಇದು ವರಶ್ರೀ ಬಿಳಿ ಹಲಸು. ಇದು
ತುಂಬ ವೆರೈಟಿ ಆಫ್ ಹಲಸು ಇದೆ. ವರಶ್ರೀ ಹಲಸು, ಮಂಕಳೆ ಕೆಂಪು ಹಲಸು, ತುಂಬ ಆರೆಂಜ್ ಇದೆ. ಮರದ್ರಾಕ್ಷಿ ಕೆಂಪು, ಮ್ಯಾಜಿಕ್ ಹಣ್ಣು, ಇದೊಂಥರ ವೆಲ್ವೆಟ್ ಆ್ಯಪಲ್. ತುಂಬ ಹಣ್ಣುಗಳಿದ್ದಾವೆ, ತಗೋಬೋದು. ಭಾನುವಾರನೇ ಕೊನೆ ದಿನ ಆಗಿರೋದ್ರಿಂದ ಶನಿವಾರನೇ ತುಂಬ ಜನ ಇದ್ದಾರೆ. ಬರೀ ಸ್ಕೂಲ್ ಮಕ್ಕಳೇ ಇದ್ದರು, ಎಲ್ಲಿ ನೋಡಿದ್ರು ಸ್ಕೂಲ್ ಮಕ್ಕಳೇ ಕಾಣ್ತಾಯಿದ್ರು. ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಿ ಮಾತ್ರ ನೋಡ್ಕೊಂಡು ಹೋದ್ವಿ. ನೋಡಿ, ತುಂಬಾ ಹಿತಕಾರಿ ನರ್ಸರಿ ಇದೆ. ಇಲ್ಲಿ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಕೂಡ ತೊಗೊಂಡೋಗಿದ್ವಿ, ಚೆನ್ನಾಗಿದೆ, ತೊಗೊಳ್ಬೋದು. ಹಿತಕಾರಿ ನರ್ಸರಿ ಅಲ್ಲೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯ ಗಿಡಗಳು ಸಿಗುತ್ತೆ. ಇದು ಮೇನ್ ಎಂಟ್ರೆನ್ಸ್ ಬಂದು ಕೃಷಿ ಮೇಳ 2024 ಎಕ್ಸಿಬಿಷನ್ಗೆ ಮೇನ್ ಎಂಟ್ರಿ. ನಾ ಎಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲಲ್ಲಿ ವಿಡಿಯೋ ಮಾಡಿ ಅಲ್ಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಜನ 12 ಗಂಟೆ ಅಷ್ಟರಲ್ಲಿ ತುಂಬಾ ಜನ ಸೇರಿಕೊಂಡಿದ್ದಾರೆ. ಇಲ್ಲಿ ಬೀಜಗಳೆಲ್ಲ ಸಿಗುತ್ತೆ ಅಂತ ನೋಡ್ಲಿಕ್ಕೆ ಹೋದ್ವಿ. ತುಂಬ ರಶ್ ಇರೋದ್ರಿಂದ ತೊಗೊಳೋದಕ್ಕಂತೂ ಆಗಲಿಲ್ಲ. ನೋಡ್ಕೊತ ಹೋದ್ವಿ. ನೋಡೋಣ ಬನ್ನಿ. ತುಂಬ ಥರ ಬೀಜಗಳಿದ್ದಾವೆ. ಗೆಡ್ಡೆಕೋಸು, ಕ್ಯಾರೆಟು, ಈ ಥರ ಎಲ್ಲ ಥರದ್ದು ಗಿಡಗಳು, ಬೀಜಗಳಿದ್ದಾವೆ. ಸೀಡ್ಸ್, ಎಲ್ಲ ಸೀಡ್ಸೂ ಇದೆ ನೋಡಿ, ಪ್ರತಿಯೊಂದು ಸೀಡ್ಸ್ ಇದೆ. ಬಟ್ ನಾವು ತೊಗೊಳೋದಕ್ಕಾಗಲಿಲ್ಲ, ಎಲ್ಲನೂ ನೋಡ್ಕೊತ ಹೋದ್ವಿ. ಇನ್ಫಾರ್ಮೇಷನ್ ತೊಗೊಳೋದಕ್ಕೂ ಕೂಡ ಆಗಲಿಲ್ಲ. ತುಂಬ ರಶ್ ಇದೆ, ಬೇಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಗಿಫ್ಟ್ ಸಿಸ್ಟಮ್ ಹೇಗೆ ಅಂತ ತೋರಿಸಿದ್ದಾರೆ, ಹೇಗೆ ಮಾಡೋದು ಅಂತ. ನೋಡಿ, ಯಾವ ಥರ ಸೆನ್ಸರ್ಸ್ ಇರುತ್ತೆ, ಸೆನ್ಸರ್ಸಿಂದ ವರ್ಕ್ ಆಗುತ್ತೆ ಅಷ್ಟೇ. ಅದು ಆಟೋಮೆಟಿಕ್ ನೋಡಿ, IoT ಸಿಸ್ಟಮ್. ಮೊಬೈಲ್ ಯೂಸ್ ಮಾಡಿಕೊಂಡು ಸ್ಮಾರ್ಟ್ IoT ಯೂಸ್ ಆಟೋಮೇಷನ್ ಸಿಸ್ಟಮ್. ಕ್ಯಾಮ್ರಾಗಳು ಬೇರೆ ಇದೆ, ನೋಡ್ತಾ ಇದ್ದೀವಿ. ಸಿಂಗಲ್ ಕ್ಯಾಮರಾ 8,000, ಡ್ಯುಯಲ್ ಕ್ಯಾಮರಾ 9,000. ಸರಿ, ಅದಾಗೆ ಅಲ್ಲ, ಸಿಂಗಲ್ ಕ್ಯಾಮ್ರಾ 8 ಆಗುತ್ತೆ, ಡ್ಯುಯಲ್ ಕ್ಯಾಮ್ರಾ 9,000. ಮೊಬೈಲಲ್ಲಿ ನೋಡ್ಬೋದಾ? ಮೊಬೈಲ್ ಲೈವ್ ನೋಡ್ಬೋದು, ಸಿನಿಮಾದಿಂದ ಲೈವ್ ನೋಡ್ಬೋದು. ಇಲ್ಲಿ ಸಿಮ್ಮು ಪ್ಲಸ್ ಮೆಮೊರಿ ಕಾರ್ಡ್ ಸಪೋರ್ಟ್ ಇದೆ. ಪರವಾಗಿಲ್ಲ ಅಮ್ಮ, ಅದೇ ನಂಬರ್ ತಗೊಂಡು ಮೊಬೈಲಲ್ಲೇ ನೋಡ್ಬೋದಲ್ಲ, ನಂಬರ್ ಇದೆ, ಕಾಂಟ್ಯಾಕ್ಟ್ ಮಳೆ ಮೋಡ ಇದ್ರೆ ನಿಮಗೆ ಬ್ಯಾಟ್ರಿ ಇದೆ, ಇನ್ಬಿಲ್ಟ್ ಬ್ಯಾಟ್ರಿ ಇದೆ. 3 days ಬ್ಯಾಕಪ್ ಇರುತ್ತೆ. 3 days ಸ್ವಲ್ಪ ಏನೋ ಬಿಸಿಲಾಗಿ ವಾರ ಗಂಟಲೆ ಮಳೆ ಇಟ್ಬಿಟ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ, ಮ್ಯಾಚ್ ಇರುತ್ತೆ. ಅಲ್ಲ, ಬೇರೆ ಆಪ್ಷನ್ಸ್ ಇರುತ್ತಾವ ಆ ಟೈಮಲ್ಲಿ. ವಾಟರ್ ಪ್ರೂಫು, ಬಟ್ ಪವರಿಂಗ್ ಆಪ್ಷನ್ಸ್ 3 days ಬ್ಯಾಕಪ್ ಇರುತ್ತೆ. ವಾರಂಟಿ 1 year ವಾರಂಟಿ. ಅಲ್ಲ, ಈಗ ಬಿಸಿಲು ಇರೋದಿಲ್ಲ ಅಲ್ವಾ, ಆ ಟೈಮಲ್ಲಿ ಬೇರೆ ಆಪ್ಷನ್ಸ್ ಇಲ್ವ ಇದಕ್ಕೆ? ಮೊಬೈಲಿಂದ ಕನೆಕ್ಟ್ ಮಾಡೋದು. ಅಲ್ಲ, ಮಳೆಗಾಲದಲ್ಲಿ ಆ ಟೈಮಲ್ಲಿ ವೇಸ್ಟ್ ಅಲ್ವಾ ಅವಾಗ? ಇಲ್ಲ, ಮಳೆಗಾಲದಲ್ಲಿ 3 days ಬ್ಯಾಕಪ್ ಇರುತ್ತಲ್ವಾ, ಸ್ವಲ್ಪ ಬಿಸಿಲಾದ್ರೆ ನಡುವೆ ವೇಸ್ಟ್ ಆಗುತ್ತೆ. ಈ ಕ್ಲೈಮೇಟ್ ಅಂದ್ರೆ ನಾನು ಸೋಲಾರ್ ಪಂಪೇ ರನ್ ಆಗುತ್ತೆ. ಸೋಲಾರ್ ಪಂಪ್ ಈ ಕ್ಲೈಮೇಟಲ್ಲಿ ವರ್ಕ್ ಆಗುತ್ತೆ. ಈ ಕ್ಲೈಮೇಟಲ್ಲಿ ವರ್ಕ್ ಆಗುತ್ತೆ. ಅಲ್ಲ, ಇದು ಕರೆಂಟಿಂದ ಹೈಬ್ರಿಡ್ ಥರ ಇದೆ. ಇಲ್ಲಿ ಟ್ರೈ ಮಾಡಿ. ಈ ಥರ ಎಲ್ಲ ಬೆಳಿಬೇಕು ನೋಡಿ, ಐಡಿಯಾ ಬರುತ್ತೆ ಯಾವ ಥರ ಬೆಳಿಬೇಕಂತ. ಯಾಕಂದರೆ ಈ ಥರ ಮಾಡಿಕೊಂಡ್ರೆ ಮನೇಲಿ 1 ಎಕರೆ ಜಮೀನು ಇತ್ತು ಅಂದ್ರೂ ಆರಾಮ್ಸೆ ನಾವು 1 ತಿಂಗಳಿಗೆ 2 ಲಕ್ಷ ಅಂತ ಆ ಥರ ಯೋಚನೆ ಮಾಡಬಾರ್ದು. ಅಟ್ಲೀಸ್ಟ್ ನಮಗೆ ನಾವು ಬೆಳ್ಕೊಬೋದಾ, ಒಂದು ಐಡಿಯಾ ಬರುತ್ತಾ, ಅಟ್ಲೀಸ್ಟ್ ಒಂದೊಂದು ಸಾಲಿಗೆ ಒಂದೊಂದು ಥರ ತರಕಾರಿ ಹಾಕೊಬೋದಾ. ಅದು ಸೌತೆಕಾಯಿನೇ, ಈ ಅದೊಂದು ಥರ ತಳಿ ಸೌತೆಕಾಯಿ ಅದು. ಬಟ್ ಕನ್ನಡದಲ್ಲಿ ಏನು ಬೋರ್ಡ್ ಹಾಕಿಲ್ಲ ಅಲ್ಲ? ಹಾಕಿದ್ದಾರೆ ಸೆಲ್ಲರಿ, ಸುಮ್ಮನೆ. ಸಬ್ಸಿಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಕೊತ್ತಂಬರಿ, ಇದು ಪತ್ರೆ, ಮನೆ ಹತ್ರ ಎಲ್ಲ ಹಾಕೊಂಡಿರ್ತೀವಿ, ಅದೇ ಪತ್ರೆ ಗಿಡ. ಬರೀ ಸೋಲಾರ್ ಇದೆ ಅಂದರೆ ಹಳ್ಳಿಯವರು ಮತ್ತು ಈ ಥರ ಸೋಲಾರ್ ಯೂಸ್ ಮಾಡೋದಕ್ಕಂತ ಪ್ಲ್ಯಾನ್ ಇರೋರಿಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ಬಂದರೆ. ಅರೆ ಇದು
ಎಷ್ಟೊತ್ತು? ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಬ್ಯಾಕ್ಗ್ರೌಂಡಲ್ಲಿ, ಹಾಗಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ ಜಾಸ್ತಿ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ವಾಟರ್ ಎಲ್ಲ ಇರೋದ್ರಿಂದ. ಆದಷ್ಟು ರೀಚ್ ಆಗೋ ಥರ ಮಾಡ್ತಾಯಿದ್ದೀನಿ. ನೀನು ಒಂದು ಮೋಟ್ರ್ ಬಿಡ್ತೀಯ ಅಂದರೆ ನಿಂಗೆ ಎಷ್ಟು ರೂಪಾಯಿ ಆಗುತ್ತೆ ಹೇಳು? ಎಷ್ಟಾಗುತ್ತೆ? 10 HP ಬಿಡ್ತೀಯ ಅಂದರೆ ಮಾಮೂಲಿನೇ 2.5 ಲಕ್ಷ 3 ಲಕ್ಷ ಆಗುತ್ತೆ. ಹಾಂ. ಇವರು ಆರಾಮಾಗಿ 7 HP 5 ಲಕ್ಷ ಹೇಳ್ತಾ ಇದ್ದಾರೆ. 5 ಲಕ್ಷ ಹೇಳ್ತಾ ಇದ್ದಾರೆ ಅಂದರೆ ನಂದೇನು ಆಗ್ತಾರೆ 5 ಲಕ್ಷ ಹೇಳ್ತಾ ಇದ್ದಾರೆ ಅಂದರೆ ಹಾಂ, ಆರಾಮಾಗಿ 80% ಗೌರ್ಮೆಂಟ್ ಕಟ್ಟುತ್ತೆ, ಇನ್ನು 20% ನೀನು ಕಟ್ತೀಯ. 1 ಲಕ್ಷ 1.5 ಲಕ್ಷ ನಿನ್ನ ಕಡೆಯಿಂದ ಬೀಳುತ್ತೆ ಅಷ್ಟೇ. ಅದ್ರ ಸಬ್ಸಿಡಿ ಕೊಡ್ತಾರೆ ಅಂತನಾ? ಸಬ್ಸಿಡಿ ಗೌರ್ಮೆಂಟಿಂದ ಕೊಡ್ತಾರೆ. ಸೌರ ಮಿತ್ರ ಅಂತ ಆ್ಯಪ್ ಇದೆ. ಹಾಂ. ಬ್ಲೂಬೆರಿ ನಾನು ಸ್ಟ್ರಾಬೆರಿ ಥರನೇ ಇರುತ್ತೆ ಅಂದ್ಕೊಂಡಿದ್ದೆ. ಗಿಡನ ಸ್ವಲ್ಪ ಬೇರೆ ಥರ ಇರುತ್ತೆ, ಸ್ವಲ್ಪ ಸ್ಟ್ರಾಬೆರಿ ಥರನೇ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಈ ಥರ ಇದೆ, ಗಿಡ ಇದ್ದಾಗಿದೆ. ನೋಡೋಕೊಳ್ಳೆ ಗುಲಾಬಿ ಗಿಡದ ಥರ ಕಾಣುತ್ತಾಳೆ ಬ್ಲೂಬೆರಿ. ನಾವು ಯಾವುದೇ ಗಿಡ ಆದ್ರೂ, ಹೂವಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ, ಯಾವುದೇ ಗಿಡದ ಸುತ್ತ ನಾವು ಚೆಂಡು ಹೂವಿನ ಸಸಿ ಹಾಕಿದ್ರೆ ಕೀಟಗಳು ಬರೋದು ತುಂಬ ಕಡಿಮೆ ಆಗುತ್ತೆ, ತುಂಬ ಅವಾಯ್ಡ್ ಆಗುತ್ತೆ. ಹಂಗಾಗಿ ಎಲ್ಲರೂ ಕೂಡ ಚೆಂಡು ಹೂವಿನ ಸಸಿನ ಹಾಕ್ತಾರೆ. ನೋಡಿ ಇಲ್ಲೂ ಕೂಡ ಸುತ್ತ ಹಾಕಿದ್ದಾರೆ. ಶೆಡ್ಡಿಗೆ ಹಾಕಲ್ಲ ಅಂತ ನೆಟ್. ಏನು ಡಿಫ್ರೆನ್ಸ್ ಇದೆ ಇದಕ್ಕೆ ಕ್ವಾಲಿಟಿ? ಸರ್ ಇದು ಜಿ ಎಸ್ ಎಮ್ ನೋಡಿ ಸರ್, ಮೆಟೀರಿಯಲ್ 50 ಜಿ ಎಸ್ ಎಮ್, 80 ಜಿ ಎಸ್ ಎಮ್. ಇದು ಬಂದು ಮಣ್ಣು ಪರೀಕ್ಷೆ ಮಾಡೋ ಯಂತ್ರ. ನೋಡಿ ತುಂಬ ಥರ ಇದೆ. ನಾವು ಸ್ವಲ್ಪ ಎಲ್ಲಿ ಸಿಗುತ್ತೋ ಅಲ್ಲಲ್ಲಿ ನೋಡ್ಕೊಂಡು ಹೋಗ್ತಿದ್ದೀವಿ. ಇದು ಲೈಟ್ ಹಚ್ಚಿಸೋದು, ಲೈಟ್ ಹತ್ತುತ್ತೆ. ದೀಪ ಹಚ್ಚಿಸ್ಬೋದು, ಪೇಪರು ಎಲ್ಲ ಪ್ರತಿಯೊಂದು. ಬೆಂಕಿ ಗಟ್ಟಿ ಅವಶ್ಯಕತೆ ಇರೋದಿಲ್ಲ, ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಇದು ಬಂದು ಎಳ್ನೀರನ್ನ ಹೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಇದು ಸ್ಪಾನರ್ಗಳನ್ನೆಲ್ಲ ಸ್ಪಾನರ್ದು ಯೂಸ್ ಮಾಡೋದಂಥದ್ದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ನಾವು ನೆಕ್ಸ್ಟ್ ಬಂದಿದ್ದೆ ಹೂವಿನ ಗಿಡಗಳ ಹತ್ರ. ಇದು ಗೆಡ್ಡೆಗಳಿಂದ ಬೆಳೆಯುವಂಥದ್ದು, ಡೇರೆ ಗೆಡ್ಡೆ ಅಥವಾ ಸುಗಂಧರಾಜ ಈ ಥರದ್ದು. ನನಗೆ ಫ್ಲವರ್ಗಳದ್ದು ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಆ ಗೆಡ್ಡೆಗಳನ್ನ ತೊಗೊಳೋದಕ್ಕೆ ಅಂತ ಬಂದೆ. ನಾನು ಮೂರು ಥರದ ಗೆಡ್ಡೆಗಳನ್ನ ತೊಗೊಂಡೆ. ಒಂದು ಕವರ್ ಬಂದು 100 ರೂಪಾಯಿ. ನಾನು ಹಾಗಾಗಿ 300 ರೂಪಾಯಿ ಕೊಟ್ಟು 3 ಥರದ ಗೆಡ್ಡೆಗಳನ್ನ ತೊಗೊಂಡೋದೆ. ಇದು ಬಂದು ಸ್ಟೈಲೈಸ್ ಮಾಡೋದು, ಅಂದರೆ ಜೋಳದೆಲ್ಲ ಕಟ್ ಮಾಡಿ ಸ್ವಲ್ಪ ದಿನ ಸ್ಟೋರ್ ಮಾಡಿ ಈ ಥರ ಮಾಡಿ ದನಗಳಿಗೆ ಕೊಡೋದು. ನೆಕ್ಸ್ಟ್ ಪಾಟ್ ಮೇಕಿಂಗು ನೋಡಿ. ಇದು ಬಂದು ಡ್ರೋನು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ರು ಅವರು. ಹಾಗಾಗಿ ನೆಕ್ಸ್ಟ್ ನೋಡ್ಕೋತಾ ಹೋದೆ ಹಾಗೇನೆ. ಇದೆಲ್ಲ ಕಾಂಪೋಸ್ಟು, ಒಂದೊಂದು ಥರ ಇದೆ. ಎರೆಗೊಬ್ಬರ ಕಾಂಪೋಸ್ಟು ಎಲ್ಲ ಇದೆ. ಒಂದು ಮೂರು ಥರ ಇದೆ. ನೆಕ್ಸ್ಟ್ ಬಂದಿದೆ ತರಕಾರಿಗಳು. ಇಲ್ಲಿ ಎಷ್ಟು ಥರ ವೆರೈಟಿ ಇದೆ ಅಂದರೆ, ಒಂದೊಂದು ಟೊಮೊಟೊ ಕೂಡ 4 ಥರ ತಳಿ ಇದೆ. ಇದು ಮೆಣಸಿನ್ಕಾಯಿ ಕೂಡ ಅಷ್ಟೇ 4 ಥರ ಇದೆ, 4-5 ಥರ ಮೆಣಸಿನ್ಕಾಯಿಗಳು ಇದು. ನೋಡಿ ಒಂದೊಂದಕ್ಕೂ ಒಂದೊಂದು ನೇಮ್ ಇದೆ. ನೋಡಿ ವೆರೈಟೀಸ್ ಆಫ್ ತರಕಾರಿಗಳನ್ನ ನೋಡ್ಬೋದು ಇಲ್ಲಿ ಬಂದರೆ. ನೋಡಿ ಇಷ್ಟೆಲ್ಲ ನಮ್ಗೆ ಗೊತ್ತಿರುತ್ತೋ ಇಲ್ವೋ, ಬಂದರೆ ಅಂತೂ ಎಲ್ಲ ತಿಳ್ಕೊಬೋದು ಬಂದರೆ. ನನಗೆ ತುಂಬ ಈಸಿ ಹೆಲ್ಪ್ ಆಗಿತ್ತು ಅಂದರೆ ಇದೊಂದು. ನಾವು ಸತ್ತೆ ಹೊಡೋ ಮಿಷಿನ್ ಇರುತ್ತೆ, ಅದಕ್ಕೆ ನಾವು ಈ ರೀತಿ ಚಕ್ರಗಳನ್ನ ಅಟ್ಯಾಚ್ ಮಾಡಿಸ್ಕೊಂಡ್ರೆ 3,500 ರೂಪಾಯಿ ಆಗುತ್ತಂತೆ. ಇದು ನಂಗೆ ತುಂಬ ಹೆಲ್ಪ್ ಆಯಿತು ಅಂತ ಅನ್ನಿಸ್ತು. ನೋಡಿ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಈ ರೀತಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಕೈಯಲ್ಲಿ ಹಿಡ್ಕೊಂಡು ಸತ್ತೆ ಕಟ್ ಮಾಡ್ತಾರೆ. ಈ ಥರ ಸೈಕಲ್ ಥರ ಹಾಕ್ಕೊಂಡ್ಬಿಟ್ರೆ ಕಟ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ಸಂಬಂಧಿಸಿದಂತೆ ನಮ್ಮ ಜೊತೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಇಂದಿನ ಕುಲಪತಿಯವರು, ಪ್ರಸ್ತುತ ಕೃಷಿ ಮಂತ್ರಿಗಳ ನೋಡಿ ನೆಕ್ಸ್ಟ್ ಸಿರಿಧಾನ್ಯ ನೋಡೋದಕ್ಕೆ ಬಂದ್ವಿ. ಇಲ್ಲೆಲ್ಲ ಥರದ ಸಿರಿಧಾನ್ಯಗಳದ್ದು ಎಲ್ಲನೂ ಇತ್ತು. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ. ಇಲ್ಲಿ ಪೂರ್ತಿ ಸಿರಿಧಾನ್ಯದ್ದೇನೆ, ಬೇರೇನೂ ಇರಲಿಲ್ಲ. ಬರೀ ಸಿರಿಧಾನ್ಯದ ಮಾತ್ರ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿದರು. ನೋಡಿದ್ರೆಲ್ಲ ನೋಡಿ, ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇದ್ರೂ ಇಲ್ಲೇ ಸಿಗ್ತಿತ್ತು. ನಾವು ನಂಬರ್ ಕೂಡ ತೊಗೊಂಡ್ವಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಮಿಷಿನ್ಗಳದಲ್ಲ ಮಿಷಿನ್ ನೋಡೋಣ ನೋಡಿ ಹೊಲ ಉಳೋದು ಇದಾ?
1850 ಹಾಂ. ಹೋಂಡಾ ಕಮ್ಮಿ ಸ್ಟ್ಯಾಂಡರ್ಡ್ ಇರುತ್ತೆ, ಕಾಸ್ಟ್ಲಿ. ಆಟೋಮೆಟಿಕ್ ಇದು ನೋಡು, ರಿಮೋಟ್ ಕಂಟ್ರೋಲ್ ಅನ್ಸುತ್ತೆ, ಮೇ ಬಿ ರಿಮೋಟ್ ಕಂಟ್ರೋಲು. ಏನರಿ ಇದು? ಸ್ಪೇರಪ್ಪ, ಔಷಧಿ ಹೊಡಿಯೋದು ಕಳೆ ನಾಶಕ. ಹಾಂ, ಇದಾ ಕರೆಕ್ಟ್. ಹಿಂದೆ ಫುಲ್ಲು ಆಟೋಮೆಟಿಕ್. ಗೊತ್ತಾಯ್ತು. ಫಾರ್ಮ್ ಲ್ಯಾಂಡ್ 2,40,000. ಮಂಡನೆಯನ್ನು ಮಾಡಿದಂಥ ನಾವು ಕೊನೆದಾಗಿ ಬಂದಿದ್ದೆ ಫುಡ್ ಸೆಕ್ಷನ್ಗೆ. ಇಲ್ಲಂತೂ ಫುಲ್ ರಶ್ ಇತ್ತು. ನಾವು ಹಾಗಾಗಿ ಸ್ವಲ್ಪ ಊಟ ತಿನ್ಕೊಂಡು ನೆಕ್ಸ್ಟ್ ನಾವು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋದ್ವಿ. ಹುಡ್ಕೊತಾ ಹೋದ್ವಿ, ನ್ಯಾಚುರಲ್ ಐಸ್ ಕ್ರೀಮ್ ಹುಡ್ಕೊತಾ ಹೋದ್ವಿ. ಫುಲ್ ರಶ್ ಅಂದರೆ ಅಷ್ಟು ರಶ್ ಇತ್ತು. ಯಪ್ಪ, ಇಷ್ಟು ರಶ್ ಇದರಲ್ಲಿ ಏನು ತಿನ್ನಬೇಕು ಅಂತಲೂ ಅನ್ಸಲ್ಲ, ಆಗಿತ್ತು ರಶ್ಶು. ನಾವು ನ್ಯಾಚುರಲ್ ಐಸ್ ಕ್ರೀಮ್ ಹುಡ್ಕೊಂಡು ಹೋದ್ವಿ. ನೋಡಿಲ್ಲ, ಏನೋ ಡಿಫ್ರೆಂಟ್ ಆಗಿದೆ. ಯಾವ್ದು ತೊಗೋತೀಯಾ? ಯಾವ್ದು ತೊಗೊಳ್ಳೋಣ? ಜಾಕ್ ಫ್ರೂಟ್ ತೊಗೋತೀಯಾ? ಜಾಕ್ ಫ್ರೂಟ್ ಒಂದು. ಜಾಕ್ ಫ್ರೂಟ್ ಕೊಡಿ. ಮತ್ತು ಕೊಂಕಮ್ ಪೆಪ್ಪರ್ ಇರುತ್ತೆ, ಬೇರೆ ತೊಗೋತೀನ? ಮೆಣಸು, ಅದು ಪುನರ್ಪುಳಿ ಮೆಣಸು. ನೋಡಿ, ಟ್ರೈ ಮಾಡಿ, ಡಿಫ್ರೆಂಟಾಗಿ. ಜಾಕ್ ಫ್ರೂಟ್ ಒಂದು ತಗೊಳ್ಳಿ. ಎಷ್ಟಪ್ಪ? ನಾವಿನ್ನು ಹೊರಟ್ವಿ. ಅಲ್ಲಿ 3 ಗಂಟೆ ಆಗಿತ್ತು. ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಇನ್ನೂ ಅದು ಹೇಗೆ ನೋಡ್ತಾರೋ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು. 1 ಕಿಲೋಮೀಟ್ರ್ ಏನೋ ನಡ್ಕೊತಾ ಹೋದ್ವಿ. ಕ್ಯಾಬ್ ಸಿಗಲಿಲ್ಲ ಇಲ್ಲಿ. ಅಲ್ಲೇ ಹೋಗಿ ಕ್ಯಾಬ್ ಬುಕ್ ಮಾಡಬೇಕಿತ್ತು. ನೆಟ್ವರ್ಕ್ ಅಂತೂ 1 ಪಾಯಿಂಟ್ ಕೂಡ ಇರಲಿಲ್ಲ ಕಾಲ್ ಮಾಡೋದಕ್ಕೂ ಕೂಡ. ಹಾಗಾಗಿ ನಡ್ಕೊತಾ ಹೋದ್ವಿ. ಹಾಗೆ ಇಲ್ಲಿ ನಡ್ಕೊತಾ ಹೋಗ್ಬೇಕಾದ್ರೆ ಇಲ್ಲಿ ನಾಯಿ ಮಾರ್ತಾಯಿದ್ರು, ಲ್ಯಾಬ್ ಬ್ರೀಡು. ಒಂದು ನಾಯಿ ಮರಿ ಬಂದು 6,000 ರೂಪಾಯಿ ಹೇಳ್ತಾಯಿದ್ರು. ಹಾಗೆ ನೋಡಿಕೊಂಡು ನಾವು ನಡ್ಕೊಂಡು ಹೋದ್ವಿ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರೋದನ್ನ. 2 ನಾಯಿ ಮರಿ ಹಿಡ್ಕೊಂಡು ಮಾರೋಕ್ಕೆ ನಿಲ್ತಿದ್ರು, ಯಾರೂ ತೊಗೊಳ್ಲಿಲ್ಲ. ನೋಡಿ ಎಷ್ಟು ವೆಹಿಕಲ್ಸ್ ಇನ್ನೂ ಬರ್ತಾಯಿದೆ. ಇವೆಲ್ಲ ಬರ್ತಾ ಇರೋದು ನೋಡೋದಕ್ಕೆಲ್ಲ ಬರ್ತಾ ಇದ್ದಾರೆ. ಇನ್ನು ಕಾರ್ಗಳು ತುಂಬ ಇದೆ, ವೆಹಿಕಲ್ಸ್ ತುಂಬ. ಬಸ್ಸಲ್ಲಿ ಕೂಡ ಬರ್ತಾ ಇದ್ದಾರೆ, ಬಸ್ ಫೆಸಿಲಿಟಿ ಕೂಡ ಇದೆ. ನೋಡಿ, ಬಸ್ ಹತ್ತಿಸ್ಕೊಂಡು ಹೋಗ್ತಾಯಿದೆ. ತುಂಬ ರಶ್ ಇದೆ. ನಾವು ತುಂಬ ಮುಂದೆ ಬಂದು ನಿಂತಿದ್ದೀವಿ. ಆಗೂ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ, ರಿಟರ್ನ್ ವಾಪಸ್ ಹೋಗ್ತಾ ಇದ್ದಾರೆ. ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ವಾಪಸ್ ಆದ್ವಿ. ನಾವು ಅಕ್ಷಯ ಕಲ್ಪದಲ್ಲಿ ಮಜ್ಜಿಗೆ ತೊಗೊಂಡೋಗಿದ್ವಿ, ಕುಡಿಯೋದಕ್ಕಾಗಿರಲಿಲ್ಲ. ಈಗ ಕ್ಯಾಬಲ್ಲಿ ಕುಡ್ಕೊಂಡು ಹೋಗ್ತಾ ಇದ್ವಿ. ಬಾಯ್ ಎವ್ರಿವನ್.